ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಗಣೇಶ ಚತುರ್ಥಿಯಂದು ಗಣೇಶನಿಗೆ ಮೋದಕ, ಗರಿಕೆ ಮತ್ತು ವಿವಿಧ ರೀತಿಯ ಭಕ್ಷ್ಯಗಳನ್ನು ಅರ್ಪಿಸಲಾಗುತ್ತದೆ. ಆದರೆ ತುಳಸಿ ಎಲೆಗಳನ್ನು ಅರ್ಪಿಸುವುದಿಲ್ಲ. ಇದಕ್ಕೆ ಸಂಬಂಧಿಸಿದ ಕಥೆಯನ್ನು ತಿಳಿಯೋಣ. ನಾಳೆ ಗಣೇಶ ಹಬ್ಬ ಬರಲಿದೆ. ಹಬ್ಬಕ್ಕೆ ಎಲ್ಲೆಡೆ ಸಂಪೂರ್ಣ ತಯಾರಿ ಕೂಡ ನಡೆಯಲಿದೆ. ಗಣೇಶನಿಗೆ ಸಾಮಾನ್ಯವಾಗಿ ಆತನಿಗೆ ಪ್ರಿಯವಾದ ಮೋದಕಗಳು, ಗರಿಕೆ ಮತ್ತು ವಿವಿಧ ಖಾದ್ಯಗಳನ್ನು ಅರ್ಪಿಸಲಾಗುತ್ತದೆ. ಇದರಿಂದ ಗಣೇಶ ಪ್ರಸನ್ನನಾಗಿ ಆಶೀರ್ವಾದಿಸುತ್ತಾನೆ. ಧಾರ್ಮಿಕ ಗ್ರಂಥಗಳಲ್ಲಿ ಹೇಳುವಂತೆ ಒಮ್ಮೆ ತುಳಸೀದೇವಿಯು ತೀರ್ಥಯಾತ್ರೆಯಲ್ಲಿದ್ದಾಗ ಗಂಗಾ ನದಿಯ ದಡದಲ್ಲಿ ಗಣೇಶ ಧ್ಯಾನದಲ್ಲಿ ತೊಡಗಿರುವುದನ್ನು ನೋಡಿದಳು. ಗಣೇಶನ ಈ ದೈವಿಕ ರೂಪವನ್ನು ನೋಡಿದ ತುಳಸಿಗೆ ಆತನ ಮೇಲೆ ಆಕರ್ಷಣೆ ಉಂಟಾಯಿತಂತೆ ಮತ್ತು ಅವನನ್ನು ಮದುವೆಯಾಗುವ ಬಯಕೆ ತುಳಸಿ ಮನಸ್ಸಿನಲ್ಲಿ ಹುಟ್ಟಿತು. ಈ ಬಗ್ಗೆ ತುಳಸಿಯು ಗಣೇಶನ ಬಳಿ ಹೇಳಿದಾಗ ಗಣೇಶ ಆಕೆಯ ಪ್ರೇಮದ ನಿವೇದನೆಯನ್ನು ನಿರಾಕರಿಸಿ ತಾನು ಬ್ರಹ್ಮಚಾರಿ ಎಂದು ಹೇಳಿದನು. ಗಣೇಶ ಅವಳ ಪ್ರಸ್ತಾಪವನ್ನು ತಿರಸ್ಕರಿಸಿದಾಗ ತುಳಸಿ ಕೋಪಗೊಂಡಳು. ಗಣೇಶನಿಗೆ 2 ಮದುವೆಗಳು ಆಗಲಿ ಎಂದು ಶಪಿಸಿದಳು. ತುಳಸಿ ಈ ರೀತಿಯಾಗಿ ಶಪಿಸಿದ್ದನ್ನು ನೋಡಿ ಗಣೇಶ ಕೂಡ ಕೋಪಗೊಂಡು ತುಳಸಿಯು ಅಸುರ ಶಂಖಚೂಡನನ್ನು ಮದುವೆಯಾಗುವಂತೆ ಶಪಿಸಿದರು. ಆದರೆ ಬಳಿಕ ತನ್ನ ಮಾತಿಗೆ ಮರುಗಿದರಂತೆ. ನಂತರ ಗಣೇಶ ತಪ್ಪನ್ನು ಅರಿತು ತುಳಸಿ ವಿಷ್ಣು ಮತ್ತು ಶ್ರೀಕೃಷ್ಣನಿಗೆ ತುಂಬ ಪ್ರಿಯಳು ಅನ್ನೋದನ್ನು ಅರಿತು ನನ್ನ ಪೂಜೆಯಲ್ಲಿ ಎಂದಿಗೂ ತುಳಸಿಯನ್ನು ಬಳಕೆ ಮಾಡಬಾರದು ಎಂದು ಶಪಿಸಿದರಂತೆ. ಅಂದಿನಿಂದ ಇಂದಿನವರೆಗೂ ಗಣೇಶನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಎಂದಿಗೂ ಅರ್ಪಿಸುವುದಿಲ್ಲ ಎನ್ನಲಾಗುತ್ತದೆ. ಇದು ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಏಕೆ ಅರ್ಪಿಸಬಾರದು ಎನ್ನುವುದರ ಮಾಹಿತಿ. ನಮಸ್ಕಾರ.